ಸ್ಟೇಜ್ ಬೇಕಾದ್ರೆ ಕೊಡಿಸ್ತೀವಿ. ಓನಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ರು ಇವೆಲ್ಲ ನಿಮ್ಮ ವಿಜುವಲ್ಸ್ ಎಲ್ಲ ಇವತ್ತು ಯಾವ್ದು ಬೆಳಕು ಬರ್ತೈತಲ್ಲ ಅವ್ರು ಕನ್ನಡಿ ಬೇಕಾ ಅಲ್ಲಿ ಬೆಳ್ಕೊಡಿದ್ರು ಗಾಡಿದು. ಸರ್ ಹ್ಯಾಪಿ ಬರ್ತ್ಡೇ. ಅವಾಗಲೇ ಬಂದೆ ನಮ್ಗೆ SIR ವಾಪಸ್ ಬರೋಕ್ಕಾಗಲ್ಲ. ಪರ್ಫೆಕ್ಟ್ ನಾರ್ಮಲ್ ಪರ್ಫೆಕ್ಟ್. ಏಜ್ ಎಷ್ಟು ತಮಗೆ? 32. ಇವಾಗ ಇವ್ರು ಬಂದ್ಕೊಂಡೆ ಖುಷಿ ವಾಸನೆಗೆ. 52 ಏನಾರ ಸಕ್ಕರೆ ಫ್ಯಾಕ್ಟ್ರಿ ಅಲ್ಲ, ಅದಕ್ಕೆ ಸಕ್ಕರೆ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಉಪ್ಪಿನ ಫ್ಯಾಕ್ಟ್ರಿ. ಓ, ಅದು ಇದೆಯಾ? ಐವತ್ತನೇ ಹುಟ್ಟುಹಬ್ಬದ ಆಚರಣೆ ಇವತ್ತು ನಡೀತಾ ಇದೆ. ನನಗೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೋಸ್ಕರ ಒಂದು ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ನನಗೆ ನಟರಾಜ್ ಗೌಡರು ಪರಿಚಯ ಆಗಿದ್ದು ಒಂದು 12 ವರ್ಷ 13 ವರ್ಷ ಹಿಂದೆ. ಸೊ ಆವಾಗಲೇ ನನಗೆ ನೋಡಿದ ತಕ್ಷಣ ಏನಪ್ಪ ಭಾಳ ಒಳ್ಳೆ ಡೈನಾಮಿಕ್ ಲೀಡರು. ಆಮೇಲೆ ಸ್ವಲ್ಪ ವಿಚಾರಿಸಿದಾಗ ಗೊತ್ತಾಯಿತು ನನಗೆ, ಒಂದು ಸಾಧಾರಣ ಕುಟುಂಬದಿಂದ ಬಂದಿದ್ರೂ ಅವರು ಒಂದು ದೊಡ್ಡ ಬಾಲ್ಕ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ಬೆಳೆಸಿ ಭಾಳ ಜನಕ್ಕೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಥರ ರಾಜಕೀಯದಲ್ಲೂ ಗ್ರಾಸ್ ರೂಟ್ಸಿಂದ NSUI ಯೂತ್ ಕಾಂಗ್ರೆಸ್ಸಿಂದ ಬೆಳೆದು, ಇನ್ಫ್ಯಾಕ್ಟ್ ಅವಾಗ ಮೀಟ್ ಮಾಡಿದಾಗ ನೀವೆಲ್ಲ ಇನ್ನೂ ಯೂತ್ ಕಾಂಗ್ರೆಸ್ನಲ್ಲಿ ಇದ್ರಿ. ಸೊ ಯೂತ್ ಕಾಂಗ್ರೆಸ್ಸಿಂದ ಬೆಳೆದು ಈಗ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ರ್ಯಾಜುಯೇಟ್ ಸೆಲ್ ಚೇರ್ಮನ್ ಆಗಿದ್ದಾರೆ, ಚೀಫ್ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದರು. ಅದೇ ಥರ ಈಗ ಕಾಂಪೋಸ್ಟ್ ಕಾರ್ಪೊರೇಷನ್ ಅಧ್ಯಕ್ಷರು ಆಗಿದ್ದಾರೆ. ಆ ಕಾಂಪೋಸ್ಟ್ ಕಾರ್ಪೊರೇಷನ್ ಅಧ್ಯಕ್ಷರಾಗೋ ಸಂದರ್ಭದಲ್ಲಿ ನಾನು ನಟರಾಜು ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಇಂಥ ಒಳ್ಳೆ ಕಾರ್ಯಕರ್ತರು ನಮ್ಮ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸುಲಭವಾಗಿ ಸಿಗೋದಿಲ್ಲ, ನಿಜವಾಗ್ಲೂ ಅವ್ರಿಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಒಂದು ಸ್ವಲ್ಪ ಒತ್ತಾಯ ಮಾಡಿದಾಗ ಅವರು ಖಂಡಿತ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ನಾವು ಹೋಗಿದ್ದ ಸಮಯದಲ್ಲಿ ಎಲ್ಲ ಚೇರ್ಮನ್ಶಿಪ್ಸ್ ಅಲಾಟ್ ಆಗೋಗ್ಬಿಟ್ಟಿತ್ತು ಬೇರೆಯವ್ರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕಾಂಪೋಸ್ಟ್ ಕಾರ್ಪೊರೇಷನ್ನು ಬಂತು. ನಾನು ಕೇಳಿದೆ, ತೊಗೊಳ್ತೀರಾ, ಇದರಲ್ಲಿ ಅಷ್ಟೇನು ಇದಿಲ್ಲ. ಆವಾಗ ನಟರಾಜ್ ಹೇಳಿದ್ರು, ನೋಡಿ ಯಾವುದಾದ್ರೂ ಸಿಗಲಿ, ನಮಗೆ ಕೈಗೆ ಬಂದ ಮೇಲೆ ನಾವು ನಮ್ಮ ಸಾಮರ್ಥ್ಯ ತೋರಿಸ್ತೀವಿ.
ಅದು ತೋರಿಸಿದ್ದಾರೆ ಆಗಲೇ. ಆ ಒಂದು ಕಾರ್ಪೊರೇಷನ್ನಲ್ಲಿ ಫಂಡ್ಸ್ ಏನು ಜಾಸ್ತಿ ಇಲ್ಲದೇ ಇದ್ರೂ ವಾಲಂಟಿಯರ್ ಇದು ಅವ್ರ ಕ್ಷೇತ್ರದ ಇದು ದಿನೇಶ್ ಕುಮಾರ್ ಕ್ಷೇತ್ರದ ಅದಕ್ಕೆ ನಲ್ಲೇ ಕಟ್ ಮಾಡ್ಬೇಕಾ? ಸರ್ ಸ್ವಲ್ಪ ಯಾಕೆ ಅಡ್ಡ ಬರ್ತೀರಾ ಇಲ್ಲಿ? ಸ್ವಲ್ಪ ಹಿಂದೆಯಿಂದ ಕ್ಯಾಮ್ರಾ ಗಡ್ಡ ಬರ್ತದೆ. ಮಾತಾಡ್ತಾರೆ ಕೇಳ್ಕೊಳ್ಳಿ. ಸ್ವಲ್ಪ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನಟರಾಜ್ ಗೌಡರು ಒಳ್ಳೆಯ ಸಮಾಜ ಸೇವಕ ಮತ್ತು ಬುದ್ಧಿಜೀವಿ, ವಿದ್ಯಾವಂತ ಮತ್ತು ಸ್ವಯಂ ಅವರ ಒಂದು ಶಕ್ತಿಯಿಂದ ಮೇಲೆ ಬಂದಿದ್ದಾರೆ. ಒಳ್ಳೆಯ ಉದ್ದಿಮೆಯನ್ನು ಕೂಡ ಬಿಸ್ನೆಸ್ಸು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ರಾಜಕೀಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳ ಕಾಲದಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿಕೊಂಡು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇವತ್ತು ನಿಗಮದ ಅಧ್ಯಕ್ಷರು ಕೂಡ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದರಿಂದ ಇನ್ನೂ ಹೆಚ್ಚು ಅವರ ಬದುಕಿನಲ್ಲಿ ಅವರ ಒಂದು ಏನು ಒಳ್ಳೆತನ ಇದೆ ಮತ್ತು ಪ್ರಾಮಾಣಿಕತೆ ಇದೆ ಅದನ್ನು ನೋಡಿಕೊಂಡು ಖಂಡಿತ ಮುಂದಿನ ದಿವಸದಲ್ಲಿ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಹಾರೈಸುವಲ್ಲಿ ನಾನು ಕೂಡ ಒಬ್ಬ. ಮತ್ತು ಅವ್ರ ಬಗ್ಗೆ ನನಗೆ ಒಳ್ಳೆಯ ಮೊದಲಿಂದಲೂ ಬಹಳ ದಶಕಗಳಿಂದ ಅವ್ರ ಜೊತೆಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಇದನ್ನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಓಕೆ. ನಂದನ್
ಮೇಲೆ ಸಂಭ್ರಮ ನಮಗೆ. ಯಾಕಂದರೆ ನಮ್ಮ ಸರಳ ಸಜ್ಜನ ಸಾಮಾನ್ಯ ಇರುವಂಥ ಒಬ್ಬ ವ್ಯಕ್ತಿ ಇದು ಬರೀ ಜನ್ಮದಿನದ ಆಚರಣೆ ಅಲ್ಲ, ನಮಗೆಲ್ಲ ಒಂದು ಹಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡುತ್ತೆ. ಯಾಕೆಂದರೆ ಅವರು ಒಂದು ಕೊನೆಯ ಕಟ್ಟಗಳ ಕೊನೆಯ ವ್ಯಕ್ತಿಯಿಂದ ಹಿಡಿದು ಎಲ್ಲರನ್ನ ಗುರುತಿಸಿ ತಮ್ಮಲ್ಲಿ ಒಂದು ಅಂತ ತಿಳ್ಕೊಂಡು ಬಹಳ ಈ ಒಂದು ಪಕ್ಷಕ್ಕಾಗಿ ಮತ್ತು ಶಿಕ್ಷಣದ ಒಂದು ಪ್ಲೇಸಲ್ಲಾಗಲಿ ಎಲ್ಲ ಕಡೆ ಅವರು ತನ್ನ ಒಂದು ಕರ್ತವ್ಯನ ತುಂಬ ನಿಷ್ಠಾವಂತ ಮಾಡ್ತಿದ್ದಾರೆ. ಸೊ ಇಂಥ ಒಂದು ವ್ಯಕ್ತಿಯ ಜೊತೆ ನಾವು ಅವ್ರ ಜೊತೆ ಕೆಲಸ ಮಾಡ್ತಿರೋದು ಏನು ನಮ್ಮ ಆಡಳಿತ ಸೇವೆ ಅವ್ರ ಜೊತೆ ಮಾಡ್ತಾ ಇದ್ದೀವಿ. 30 ವರ್ಷಗಳಿಂದ ಸತತವಾಗಿ ಒಂದೇ ಪಾರ್ಟಿಗೆ ಅವರು ವಕ್ತಾರರಾಗಿ ಮುಖ್ಯ ವಕ್ತಾರರಾಗಿ ಈಗ ಮಾಡ್ತಿದ್ದಾರೆ. ಹಾಗೆ ಅವರು ಕಾಂಪೋಸ್ಟ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದಾರೆ. ಮತ್ತು ಇನ್ನೂ ಖುಷಿಯಾಗಿರುತ್ತೆ ನಮ್ಮ ಒಂದು ಗ್ರಾಜ್ಯುಯೇಷನ್ ಸೇರಿ ಪದವೀಧರರ ಒಂದು ವಿಭಾಗಕ್ಕೆ ಅವರ ಅಧ್ಯಕ್ಷರಾಗಿರೋದು ನಮ್ಮೆಲ್ಲ ಅದೃಷ್ಟ ಅಂತ ಹೇಳ್ಕೊಳ್ಳೋದು ಇವತ್ತು ಇಚ್ಛೆ ಪಡ್ತೀನಿ. ಇವತ್ತು ಬರೀ ಈ ಬೆಂಗಳೂರಿಂದ ಅಲ್ಲ, ಹಲವಾರು ಜಿಲ್ಲೆಗಳಿಂದ ಎಲ್ಲ ಬಂದು ಅವರಿಗೆ ಒಂದು ತಮ್ಮ ಜನ್ಮದಿನದ ಒಂದು ಶುಭಾಶಯಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸಂತೋಷದ ಸಂಭ್ರಮ ನಮಗೆ ಹೀಗೆ ಇಲ್ಲಿ ಈ ಒಂದು ಸನ್ನಿವೇಶದಲ್ಲಿ ನಾನು ಇವರಿಗೆ ಇದೇ ಥರ ಅವರ ಇನ್ನೂ 100 ವರ್ಷಗಳ ಬದುಕಿ ಬಾಳಿ ಮತ್ತು ಅವರ ರಾಜಕೀಯ ಜೀವನದಲ್ಲಿ ಮತ್ತಷ್ಟು ಸಕ್ಸಸ್ನ ಗಳಿಸಲಿ ಅಂತ ಹೇಳಿ ನಾನು ನಮ್ಮ ಇಡೀ ಪದವೀಧರರ ಕ್ಷೇತ್ರದ ವಿಭಾಗದ ಪರವಾಗಿ ನಾನು ಅವರಿಗೆ ಒಂದು ವಿಶ್ ಮಾಡ್ತಾ ಇದ್ದೀನಿ, ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಿ ಇವರಿಗೆ ಇದೇ ಥರ ಸಂತೋಷವಾಗಿ ಅವರು ಬಾಳಲಿ ಅಂತ ಹೇಳಿ ಈ ಒಂದು ಮಾತಾಡೋಕ್ಕೆ ನನಗೆ ಮೀಡಿಯಾದವರು ಬಂದಿದ್ದಾರೆ ತುಂಬ ಜನ, ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಕಡೆ ನೋಡಿ, ಎಲ್ಲ ಫೋಟೋ ಬರುತ್ತೆ ನೋಡ್ರಿ, ಕ್ಯಾಮ್ರಾ ನೋಡಿ, ಆರಾಮ್ ನಿಂತ್ಕೊಳ್ಳಿ ಸರ್, ಫೋಟೋ ಬರುತ್ತೆ. ಫೋಟೋ ನಿಮ್ಗೆ ಕೊಡ್ತೀವಿ, ಆಗ ನಿಂತ್ಕೊಳ್ಳಿ ಸರ್. ಎಲ್ಲೆಂದಿಗೂ ನಮ್ಮ ಏನೇ ಇಶ್ಯೂ ಬರಲಿ ಟಿವಿಯಲ್ಲಿ ಮಾತಾಡುವಾಗ ಎಲ್ಲರ ಪರವಾಗಿ ಒಂದು ಸೆಕ್ಯುಲರ್ ಮೈಂಡ್ಸೆಟ್ಟಿಂದ ನಡ್ಕೊಂಡು ಹೋಗಿದ್ದಾರೆ. ಎಲ್ಲರ ಜನಸ್ನೇಹಿ ಜನಪ್ರೇಮಿ ಅಂತ ಹೇಳಕ್ಕೆ ಬರುತ್ತೆ. ಎಷ್ಟೊಂದು ಜನ ಬಂದಿದ್ದಾರೆ ಅವ್ರಿಗೋಸ್ಕರ ಅಂತ ಹೇಳಿದ್ರೆ ಅದು ಅವರ ಪ್ರೀತಿ, ಅವರ ಪ್ರೇಮ. ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರವ್ರಿಗೆ ದೀರ್ಘ ಆಯುಸ್ ಕೊಡಲಿ, ಹೆಲ್ಪ್ ಕೊಡಲಿ, ಮುಂದಕ್ಕೆ MLC ಆಗಲಿ ಅಂತ ನಾನು ಪ್ರಾರ್ಥಿಸುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೆಪಿಸಿ ಪದವೀಧರ ಘಟಕ ಜಿಲ್ಲಾಧ್ಯಕ್ಷ, ಕೋಲಾರ ಜಿಲ್ಲಾಧ್ಯಕ್ಷ ಆಗಿ ಸುಧೀರ್ ಕುಮಾರ್ ಮಾತಾಡ್ತೀನಿ. ನಮ್ಮ ನಟರಾಜ್ಗೆ ಅವರು 50ನೇ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೀತಾ ಇದೆ. ಅವರು ಸಾಮಾನ್ಯ ಕಾರ್ಯಕರ್ತರಾಗಿ, ಆಮೇಲೆ KPCC ಮೆಂಬರ್ ಆಗಿ ಇವತ್ತು ಕಾಂಪೌಂಡ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವರು MLC ಆಗಿ ಮಿನಿಸ್ಟರ್ ಆಗಬೇಕಂದ್ರೆ ಸಂದರ್ಭದಲ್ಲಿ ಕೊಡ್ತಾರೆ. ಯಾಕಂದ್ರೆ ಅವರು ಎಲ್ಲ ಜನಗಳು ಸ್ಪಂದಿಸ್ತಾರೆ, ಯಾರು ಯುವಕರಿಗೆಲ್ಲ ಸ್ಪಂದಿಸ್ತಾರೆ, ನಿರುದ್ಯೋಗಿಗಳಿಗೆಲ್ಲ ಕೆಲಸ ಕೊಡ್ತಿದ್ದಾರೆ ಮತ್ತು ಯಾವುದೇ ರೀತಿಯಲ್ಲಿ ಒಳ್ಳೆಯದೇ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನಲ್ಲಿ ಅವರು ಇದು ಮಾಡಬೇಕು. ಮತ್ತು ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಅವರು 30 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದಿಂದ ಸಾಮಾನ್ಯ ಕಾರ್ಯಕರ್ತರು ಇಷ್ಟೊಂದು ಬಂದಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಮಿನಿಸ್ಟರ್ ಆಗಿ ಇದು ಮಾಡಬೇಕು. ನಾವು ಕರ್ನಾಟಕ ಪೂರ್ತಿ ಪದವೀಧರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಬೆಂಬಲ ನೀಡುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಮುಂದಿನದಲ್ಲಿ ಎಲ್ಲ ಗ್ರಾಜ್ಯುಯೇಟ್ಸಲ್ಲೂ ಮತ್ತು ನಿರುದ್ಯೋಗ ಸಮಸ್ಯೆಗಳು ಬಗೆಹರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು
ಅವರು ಮಿನಿಸ್ಟರ್ ಆಗಬೇಕಂತ ಅವ್ರು ಮುಂದಿನ ದಿನದಲ್ಲಿ MLC ಆಗಿ ಮಿನಿಸ್ಟರ್ ಆಗಬೇಕಂತ ನಾವು ಗ್ರಾಜುಯೇಷನ್ ಇಡೀ ಕರ್ನಾಟಕ ಪೂರ್ತಿ ಅವ್ರಿಗೆಲ್ಲ ಬೆಂಬಲ ಇರ್ತೀರಿ. ಅವರು ಮುಂದಿನ ದಿನದಲ್ಲಿ ಎಲ್ಲ ಸಹ ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಕೊಡ್ತಾರೆ, ನಿರುದ್ಯೋಗಗಳಿಗೆ ಒಳ್ಳೆಯ ಕೆಲಸ ಕೊಡ್ತಾರೆ ಅಂತ ಇದರ ಭರವಸೆ ಇಟ್ಬಿಟ್ಟು ಇದೇ ದಿನದಲ್ಲಿ ಅವರು MLC ಆಗಿ ಮಿನಿಸ್ಟರ್ ಆಗಬೇಕಂತ ಈ ಸಂದರ್ಭದಲ್ಲಿ ಹುಟ್ಟಿದವರಲ್ಲಿ ಸಂತೋಷ ಕೋರುತ್ತೇನೆ. ಥ್ಯಾಂಕ್ ಯು. ಬಾಂಧವ್ಯ ಒಳ್ಳೆ ನನ್ನ ಅಣ್ಣ ಅಂತ ಕರಿಬೋದು ನಾನು. ಅಷ್ಟು ನನಗೆ ಆತ್ಮೀಯ ಸ್ನೇಹಿತರಾಗಿರ್ತಾರೆ ನಟರಾಜ್ ಗೌಡರು. ಈ ದಿನ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು MLC ಆಗಿ ನೋಡಬೇಕು ಅಂತ ನನ್ನ ಒಂದು ಆಸೆ. ದೇವರು ಆ ಆಸೆಯನ್ನು ನನ್ನ ಆಸೆಯನ್ನು ಪೂರೈಸಲಿ. ಅವರು ದೀರ್ಘಾಯುಸ್ಸು ಕೊಡ್ತಾ ಅವ್ರಿಗೆ ಒಳ್ಳೆ ಫ್ಯೂಚರ್ ಕೊಡ್ತಾ ಒಳ್ಳೆ ಆಸ್ತಿ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟು ದೇವರು ಅವ್ರಿಗೆ ಎಂದೆಂದಿಗೂ ಚೆನ್ನಾಗಿರಬೇಕು. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾವುದೇ ಒಂದು ಜಾತಿ ಭೇದ ಧರ್ಮ ಇಲ್ಲದೆ ಎಲ್ಲರನ್ನ ಒಗ್ಗೂಡಿಸಿ ಕರ್ಕೊಂಡು ಜೊತೆಗೂಡೋರು. ನನಗೂ ಬಹುಶಃ ಎಷ್ಟೋ ಸಮಯಗಳಲ್ಲಿ ಐಡಿಯಾಸ್ ಕೊಡ್ತಾರೆ, ಈ ಥರ ಅಲ್ಲ ಈ ಥರ ಹೇಳಿ ಅಂತೇಳ್ಬಿಟ್ಟು. ನಾವು ಅಷ್ಟೇನು ಬೆಳೆದುಬಿಟ್ಟು ಬಂದಿಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಅಣ್ಣಂದು ತುಂಬ ನನಗೆ ಸಪೋರ್ಟ್ ಇತ್ತು. ಇವತ್ತಿಗೂ ನಾನು ಅವ್ರಿಗೆ ಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವ್ರ ದೀರ್ಘ ಕ್ಲಾಸ್ ಗ್ಯಾಂಗ್ ಬರ್ಬೇಕಾಗಿ ಇದು ಬಿಡಿ ಅಂತ ಮಾಡಿದರೆ ಧನಂಜಯ್ ಸ್ವಲ್ಪ ಅವಕಾಶ ಕೊಡಿ ನಮ್ಮ ಈ ಕಡೆ ಸರ್ ಒಂದು ಸೆಕೆಂಡ್ ನಟ್ರಾ ಸರ್ ಒಂದೇ ಒಂದು ವಿಶ್ವಾಸದಿಂದ ನಾವು ಒಂದು ಸೆಕೆಂಡ್ ಸರ್ ಒಂದು ಸೆಕೆಂಡ್ Yeah, thank you very much. And these are my favorite books. I have to read this, but I have written. I think you have written. Yeah, I have written. ಶ್ರೀನಿವಾಸ್ ಸರ್ ಒಂದು ಸೆಕೆಂಡ್ ಸ್ವಲ್ಪ ಸೈಡ್ ಇಲ್ಲಿ ಬನ್ನಿ ಇಲ್ಲಿ ಸರ್ ಸ್ವಲ್ಪ ಇನ್ನು ಹತ್ರ ಬನ್ನಿ. ಹಿಂದೆ ಧನಂಜಯ ಅವ್ರು ನೋಡ್ರಿ ಧನಂಜಯ ಒಬ್ಬರಿಗೆ ಒಬ್ಬರಿಗೆ ಏನಂತ ಗೊತ್ತಾ, ಒಬ್ಬರಿಗೆ ಕೊಡಿಸಿ ಆಮೇಲೆ ನಿಮ್ಗೆ ಯಾರು ಮುಗಿಸ್ಬೋದು ಬರ್ತಾರೋ, ಯಾರು ಬ್ಲಡ್ ಡೌನ್ ಮಾಡ್ತಾರೋ ಡೊನೇಟ್ ಮಾಡ್ತಾರೋ ಅವ್ರಿಗೆ ಇರೋದು. ಸರ್ ಸ್ವಲ್ಪ ಇಲ್ಲಿ ಸರ್ 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 ಒಂದು ಸೆಕೆಂಡ್ ಹನ್ನೆರಡುವರೆಗೆ ಊಟ ಇದೆ, ಒಂದು ನಿಮಿಷ. ಓಕೆನಾ? ಓಕೆ ಸರ್. ಸೊ ಎಲ್ಲ ದಯವಿಟ್ಟು ಇಲ್ಲಿ ಊಟದ ವ್ಯವಸ್ಥೆ ಇದೆ. 12:30 ನಂತರ ಎಲ್ಲರೂ ಸ್ವೀಕರಿಸಬೇಕು ಈ ಒಂದು ಸಂಭ್ರಮಿಸುವಂಥ ಕ್ಷಣಗಳು. ಯಾಕಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಂದು 30 ವರ್ಷಗಳ ಅಧಿಕ ಕಾಲಘಟ್ಟದಲ್ಲಿ ಒಂದು ಪಕ್ಷಕ್ಕೋಸ್ಕರ ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಒಂದು
ಆಗಬೇಕು. ಅವರ ಸ್ಫೂರ್ತಿಯಿಂದ ಇನ್ನಷ್ಟು ಕಾರ್ಯಕರ್ತರು ಪಕ್ಷದಲ್ಲಿ ಸ್ವಾರ್ಥವಿಲ್ಲದ ಸೇವೆಯನ್ನು ಸಲ್ಲಿಸಿ 10 ವರ್ಷ 5 ವರ್ಷ 20 ವರ್ಷ ಪಕ್ಷದಲ್ಲಿ ಪಕ್ಷ ಏನು ಕೊಡುತ್ತೆ ಸ್ವಲ್ಪ ಮುಂದೆ ನೋಡಿ ಸ್ಫೂರ್ತಿಯಾಗಿದೆ. ನಾವು ಕೂಡ ಮುಂದಿನ ನೋಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಸೊ ಅವ್ರು ಆಚರಿಸ್ಕೊತಾ ಇದ್ದಾರೆ ಎಲ್ಲ, ಅವರೆಲ್ಲರೂ ಸೇರಿ ಅದನ್ನು ಆಚರಿಸ್ತಾ ಇದ್ದಾರೆ. ವಿಶೇಷ ಏನು ಅಂತಂದರೆ ಇಂಗ್ಲೀಷ್ನಲ್ಲಿ ಬರ್ಡೇ ಅಂತ ಕರೆದುಬಿಡ್ತಾರೆ, ಕನ್ನಡದಲ್ಲಿ ಬರ್ಡೇ ಅನ್ನಲ್ಲ, ಹುಟ್ಟು ಹಬ್ಬ ಅಂತೇಳಿ. ನಾನು ಹೇಳ್ತಿರ್ತೀನಿ, ಬರ್ಡೇಗೂ ಹುಟ್ಟು ಹಬ್ಬಕ್ಕೂ ವ್ಯತ್ಯಾಸ ಏನು ಅಂತಂದರೆ, ನಾವು ಹುಟ್ಟಿದ ದಿವಸ ನಾವೇ ಜನ ಕರೆದು ಕೇಕ್ ಕತ್ತರಿಸಿದ್ರೆ ಅದು ಬರ್ಡೇ, ನಾವು ಹುಟ್ಟಿದ ದಿವಸ ಬೇರೆಯವರೆಲ್ಲರೂ ಅದನ್ನು ಸಂಭ್ರಮಪಟ್ಟು ಆಚರಿಸಿದ್ರೆ ಅದು ಬರ್ತ್ಡೇ ಅಲ್ಲ, ಅದು ಹುಟ್ಟು ಹಬ್ಬ. ಇವತ್ತು ನಟರಾಜ್ ಗೌಡರದು ಬರ್ತ್ಡೇ ಅಲ್ಲ, ನಟರಾಜ್ ಗೌಡರದು ಹುಟ್ಟು ಹಬ್ಬ. ಸೊ ಅವರ ಹುಟ್ಟನ್ನು ಅವರ ಸ್ನೇಹಿತರು, ಅವರ ಬಳಗ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನಾನು ಕೂಡ ಅವರ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಟರಾಜ್ ಗೌಡರು ತುಂಬ ಒಬ್ಬ ಅತ್ಯುತ್ತಮ ಮನುಷ್ಯ, ಒಬ್ಬ ತುಂಬ ಒಳ್ಳೆಯ ಚಿಂತಕ, ಅದರ ಜೊತೆಗೆ ಬರಹಗಾರ ಮತ್ತು ಒಳ್ಳೆಯ ವಾಗ್ಮಿ, ಕರ್ನಾಟಕ ರಾಜ್ಯ ಕಂಡಂಥ ಅತ್ಯುತ್ತಮ ಕಾಂಗ್ರೆಸ್ ಪಕ್ಷದ ವಕ್ತಾರ ಕೂಡ. ಹೀಗಾಗಿ ನಟರಾಜ್ ಗೌಡರಿಗೆ ದೇವರು ಇನ್ನೂ ಹೆಚ್ಚಿನ ಭವಿಷ್ಯವನ್ನು ಕೊಡಲಿ, ರಾಜಕೀಯ ಅಧಿಕಾರವನ್ನು ಕೊಡಲಿ, ಅವ್ರಿಗಿನ್ನೂ ಕೂಡ ಜೀವನದಲ್ಲಿ ಎತ್ತರವನ್ನು ಅವರು ತಲುಪುವಂತಾಗಲಿ ಅಂತ ಹೇಳಿ ಈ ವಿಶೇಷವಾದ ದಿವಸ ಅವ್ರಿಗೆ ಶುಭಾಶಯ. ಸರ್ಟಿಫಿಕೇಟ್ ಕೊಡ್ತೀನಿ ಸರ್, ಕೊಡ್ತೀವಿ. ಹ್ಯಾಪಿ ಟು ವಿಶ್ ಯು. ಮೇಡಮ್ ಮೇಡಮ್ ಅಲ್ಲೇ ರೀ ಮೇಡಮ್ ಒಂದು ನಿಮಿಷ ವೆಯ್ಟ್ ಮಾಡಿ ಮೇಡಮ್. ಮೇಡಮ್ ಒಂದು ನಿಮಿಷ. ಅಣ್ಣ 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 ಅಡ್ಡ ಬರ್ಬೇಡ ಅಣ್ಣ. ಮೇಡಮ್ ಮೇಡಮ್ ಅಡ್ಡ ಹೋಗ್ಬಿಡಿ ಪ್ಲೀಸ್. ಇರಿ ಮೇಡಮ್, ದಿನ ಮುಖ್ಯ ಇಲ್ಲ, ಫೋಟೋ ಹಾಕಬೇಕು, ಇಲ್ಲಾಂದ್ರೆ ನೀವು ತಗೊಂಡು ಕಳಿಸ್ಬಿಡಿ, ನಾವು ಆಮೇಲೆ ತಗೊಳ್ತೀವಿ. ಬೇರೆ ಎಲ್ಲ ಕೆಲಸ ಇರುತ್ತೆ ಅದಕ್ಕೆ. ಸರ್ ಈ ಕಡೆ ನೋಡಿ ಸರ್. ಸರ್ ಓಕೆ ಓಕೆ ನೋಡಿ ಸರ್. ಸರ್ ಸರ್ ಈ ಕಡೆ ನೋಡಿ ಸರ್. ಸರ್ ಒಂದು ನಿಮಿಷ ಸರ್. ಸರ್ ಕೊಡ್ರಿ.
ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಮಾರ್ಗದರ್ಶನ, ಅವ್ರನ್ನ ನಮ್ಮನ್ನ ರೋಲ್ ಮಾಡಲ್ ಆಗಿ ಮಾಡಿಕೊಂಡು ನಾವು ರಾಜಕಾರಣ ಮಾಡೋಂಥದ್ದು. ಮಾನ್ಯ ಶಿವರಾಮೇಗೌಡರು BDA ಚೇರ್ಮನ್ ಆಗಿದ್ರು. ನಾನು ಅವಾಗ ಫಸ್ಟ್ ಕಚೇರಿಗೆ ನಮ್ಮ ಬಂಗ್ಲಿ ಶಂಕರೇಗೌಡರ ಮಗ ಮಂಜು ಇಲ್ಲೇ ಇದೆ, ನನ್ನ ಡಿಗ್ರಿ ಕ್ಲಾಸ್ಮೇಟು, NSUನಲ್ಲಿ ಇದ್ವಿ ನಾವು. ಅವ್ರ ಮನೆಗೆ ಅವ್ರ ಕಚೇರಿ ನಾನು ಕರ್ಕೊಂಡು ಹೋಗ್ತಾ ಇದ್ದ. ನಾವು ತುಂಬ ಆ ಥರ ನಮಗೆ ರಾಜಕಾರಣ ಗಮನಕ್ಕೆ ಬಂದದ್ದು. ಸೊ ಮಾನ್ಯ S. ರಮೇಶ್ ಅವರು ಶಾಸಕರಾಗಿದ್ದರು ಉತ್ತರಳ್ಳಿ. ಆ ಟೈಮಲ್ಲಿ ಫಸ್ಟ್ CMC ಎಲೆಕ್ಷನ್ಗೆ ಚುನಾವಣೆ ಮಾಡಿ ಕ್ಯಾಂಪೇನ್ ಮಾಡಿ 30 ವರ್ಷ ಈ ವರ್ಷಕ್ಕೆ ನನಗೆ ಆ ಥರದ ರಾಜಕಾರಣ. ಬಟ್ ಸಕ್ರಿಯವಾಗಿ ಹಿರಿಯರ ಆಶೀರ್ವಾದದಿಂದ ಪಕ್ಷ ಸಂಘಟನೆಯಲ್ಲಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಇವತ್ತು ಅದಕ್ಕಾಗಿ ಅವರು ನನಗೆ ಆಶೀರ್ವಾದ ಮಾಡಲಿಕ್ಕೆ, ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ನಾನು ಆಭಾರಿಯಾಗಿದ್ದೀನಿ. ಸಂಘಟನೆ, ಪಕ್ಷ ಸಂಘಟನೆ ಮತ್ತು ಇನ್ನು ನಾಯಕರ ಮಧ್ಯೆ ಒಡನಾಟ, ಅವ್ರ ಜೊತೆಗೆ ಸಂಘಟನೆಯಲ್ಲಿ ಕೆಲಸ ಮಾಡೋದೇ ನನಗೆ ಅದೇ ತೃಪ್ತಿ. ಹಾಗಾಗಿ ಅದನ್ನು ಮುಂದುವರಿಸ್ತೀನಿ. ಥ್ಯಾಂಕ್ ಯು. ಸರ್. ಪ್ರದೀಪ್ ಸರ್. ನಾವು ವ್ಯೂಯರ್ಸ್ ಜಾಸ್ತಿ ಇದೆ ಸರ್, ಮಿಲಿಯನ್ಸ್ ಹೋಗ್ತದೆ. ಬಟ್ ಅವರು ಕ್ವಾಲಿಟಿ ಇನ್ನೊಂಚೂರು ಕ್ವಾಲಿಟಿ ಹೋಗ್ಬೇಕು. ಕೊಡಪ್ಪ ಇನ್ನೊಂದು